ಸೊ ಇವಾಗ 2025 ನನ್ನ ಹತ್ರ 3 ಅಥ್ಲೀಟ್ಸ್ ಇದ್ದಾರೆ ನಮ್ಮ ಹತ್ರ. ಸೊ ಸೌಮ್ಯ ಅಂತ, ಮತ್ತು ಮೋಹಿತ್ ಮತ್ತು ಭಾರತಿ. ಸೊ ಸೌಮ್ಯ ಬಂದ್ಬಿಟ್ಟು ಪಾರ್ಷಲಿ ಬ್ಲೈಂಡ್ T12 ಕ್ಯಾಟಗರಿ ಬರ್ತಾಳೆ. ಮೋಹಿತ್ T12 ಕ್ಯಾಟಗರಿ ಬರ್ತಾನೆ ಪಾರ್ಷಲಿ ಬ್ಲೈಂಡ್. ನಮ್ಮ ಭಾರತಿ ಬಂದ್ಬಿಟ್ಟು ಪ್ಯಾರಲಿ ಸಿಲೆಬಸ್ ಅಂತ ಓದಿದೆ. ಸೊ ಅವ್ಳು T1000 ಕ್ಯಾಟಗರಿ ಬರ್ತಾಳೆ. ಸೊ ಇವಳು 1500 ಗೋಲ್ಡ್ ಆಗಿದೆ. ಸೊ ಮೋಹಿತ್ದು 100-200 ಗೋಲ್ಡ್ ಆಗಿದೆ, 400 ಸಿಲ್ವರ್ ಆಗಿದೆ. ಮತ್ತು ಭಾರತಿದು ಲಾಂಗ್ ಜಂಪಲ್ಲಿ ಸಿಲ್ವರ್ ಮೆಡಲ್ ಆಗಿದೆ. ನಾನು ಇವಾಗ PUC ಓದ್ತಾ ಇದ್ದೀನಿ, ಜೊತೆಗೆ ಸ್ಪೋರ್ಟ್ಸ್ ಮಾಡ್ತಿದ್ದೀನಿ. ಒಂದು ವರ್ಷ ನ್ಯಾಷನಲ್ ಮೆಡಲ್ ಆಯಿತು. ಇವಾಗ ನಾನು ಏಷ್ಯನ್ ಗೇಮ್ ಮೆಡಲ್ ಮಾಡಿದ್ದೀನಿ. ಅದಕ್ಕೆ ಕಾರಣ ಯಾರಂದರೆ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ರೇ. ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಲಿ ಪಾಸ್ಟ್ 10 ಇಯರ್ಸಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ನಾನು 2016-17 ರೋಷನ್ ಅಣ್ಣ ಅವರ ಅಂಡರಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಅವ್ರು ದುಬೈನ ಗೆದ್ಕೊಂಬಂದು 10 to 15 ಡೇಸ್ ಆಗಿದೆ. ಸೊ 15 ಡೇಸ್ ಆಗಿದ್ರು ಅದಿನ್ನೂ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ಅವ್ರು ಏಷ್ಯನ್ ಗೇಮ್ಸ್ ಗೆದ್ಕೊಂಬಂದಿದ್ದಾರೆ ಅಂತ. ಯಾಕಂದರೆ ಇದು ಸಣ್ಣ ಪುಟ್ಟ ಇವೆಂಟ್ ಅಲ್ಲ ಇದು. ಅಥವಾ ಸ್ಟೇಟ್ ಮೀಟೋ ಅಥವಾ ಡಿಸ್ಟಿಕ್ ಮೀಟ್ ಆಗಿದ್ರೆ ಏನು ಇಟ್ಸ್ ಓಕೆ, ರೆಕಗ್ನೈಸ್ ಆಗೋದಿಲ್ಲ. ಇದು ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್. ಸೊ ಈ ಮೆಡಲ್ಗೆ ಒಂದು ಬೆಲೆ ಅಂದರೆ ನಮಗೆ ನೀವೆಲ್ಲ ಒಂದು ಚಪ್ಪಾಳೆ, ಒಂದು ಮೋಟಿವೇಶನ್ನು. ನಾವು ತುಂಬ ಜನ ಏನು ಮಾಡ್ತಾರೆ, ಸ್ಪಾನ್ಸರ್ಶಿಪ್ಪು ಅದು ಇದು ಮಾಡೋಕ್ಕೆ ಹೋಗ್ತಾರೆ. ನಮಗೆ ಅದಲ್ಲ. ನಮ್ಮ ಹತ್ರ ಜಿಮ್ಮು, ಅಕಾಡೆಮಿ, ಟ್ರ್ಯಾಕು, ಆಮೇಲೆ ನಮ್ಮದು MLAಗಳು ಸಹಕಾರ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸರ್ ಹೇಳಿ ಸರ್ ನಿಮ್ಮ ಹೆಸರು? ನಮಸ್ಕಾರ, ನಾನು ನೆನ್ಮಂಗ್ಲಿಂದ ಬಂದಿದ್ದೀನಿ. ನನ್ನ ಹೆಸರು ಮೋಹಿತ್ ಪಾಲ್ ಅಂತ. ನಾನು ಪಾರ್ಷಲಿ ಬ್ಲೈಂಡು. ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಿಂದ 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಮೊನ್ನೆ ನಡೆದಿದ್ದ ಯೂತ್ ಪ್ಯಾರಾ ಗೇಮ್ಸ್ನಲ್ಲಿ 100-200 ಗೋಲ್ಡ್ ಮೆಡಲ್, 400 ಸಿಲ್ವರ್ ಮೆಡಲ್ ನಾನು ರೋಷನ್ ಸರ್ ಅಕಾಡೆಮಿನಲ್ಲಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತುಂಬ ಸಪೋರ್ಟ್ ಬೇಕು. ನಾನು ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡ್ತೀನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ನಾನು ಚಾಮರಾಜನಗರದಿಂದ ಬಂದಿದ್ದೀನಿ. ನಾನು ಇವಾಗ PUC ಓದ್ತಾ ಇದ್ದೀನಿ, ಜೊತೆಗೆ ಸ್ಪೋರ್ಟ್ಸ್ ಮಾಡ್ತಿದ್ದೀನಿ. ಒಂದು ವರ್ಷ ನ್ಯಾಷನಲ್ ಮೆಡಲ್ ಆಯಿತು. ಇವಾಗ ನಾನು ಏಷ್ಯನ್ ಗೇಮ್ ಮೆಡಲ್ ಮಾಡಿದ್ದೀನಿ. ಅದಕ್ಕೆ ಕಾರಣ ಯಾರಂದರೆ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ರೇ. ಅವರಿಲ್ಲಾಂದ್ರೆ ಮೆಡಲ್ ಮಾಡೋಕ್ಕೆ ಆಗ್ತಿಲ್ಲ ನಾನು ಹೇಳ್ತಿದ್ದೀನಿ. ನಾನು ಏನಂದರೆ ನಿಮ್ದು ಎಲ್ಲರ ಸಪೋರ್ಟು ಬೇಕು. ನಿಮ್ಮೆಲ್ಲರ ಸಪೋರ್ಟು ಇದ್ದರೆ ನಾವು ಮುಂದೇನು ಒಲಿಂಪಿಕ್ಸ್ ಎಲ್ಲ ಮೆಡಲ್ ಮಾಡ್ತೀವಿ. ನೀವು ಇವ್ರು ಬ್ಲೈಂಡು ಅಂತ ಯಾರೂ ಡಿಸ್ಕರೇಜ್ ಮಾಡಿಬಿಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಭಾರತಿ ಅಂತ. ನಾನು ಮೈಸೂರಿಂದ ಬಂದಿರೋದು. ನಾನು ಏಷ್ಯನ್ ಜೂನಿಯರ್ ಗೇಮ್ಸಲ್ಲಿ ನಾನು ಸಿಲ್ವರ್ ಮೆಡಲ್ ಲಾಂಗ್ ಜಂಪಲ್ಲಿ. ನಾನು ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡಬೇಕು ಅನಿಸಿದ್ದೀನಿ. ಎಲ್ಲ ನಮಸ್ಕಾರ. ಸೊ ನನ್ನ ಹೆಸರು ವಿಕ್ರಮ್ ಅಂತ. ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಲಿ ಪಾಸ್ಟ್ 10 ಇಯರ್ಸಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ನಾನು 2016-17 ರೋಷನ್ ಅಣ್ಣ ಅವರ ಅಂಡರಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಸೊ ಅದಾದಮೇಲೆ 2019 ಅಣ್ಣ ಬಂದ್ಬಿಟ್ಟು ವಿಕ್ರಮ್ ಹತ್ರ ಪ್ಯಾರಾ ಮಾಡು ಅಂತ ನನ್ನ ಗೈಡ್ ಮಾಡಿದ್ರು. ಸೊ ಅವಾಗಿಂದ ನಮ್ಗೆ ಏನೋ ಡೌಟ್ ಬಂದರೆ ಏನೇ ಮಾಡಿದ್ರು ಬಿಫೋರ್ ನಾನು ಏನೇ ವರ್ಕೌಟ್ ಮಾಡಿಸ್ಕೊಂಡು ಫಸ್ಟ್ ಅಣ್ಣದ ಗೈಡೆನ್ಸ್ ತೊಗೊಂಡು ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಇವಾಗ 2022 ಪ್ಯಾರಾದಲ್ಲಿದ್ದೀನಿ. ಸೊ ಇವಾಗ 2025 ನನ್ನ ಹತ್ರ 3 ಅಥ್ಲೀಟ್ಸ್ ಇದ್ದಾರೆ ನಮ್ಮ ಹತ್ರ. ಸೊ ಸೌಮ್ಯ ಅಂತ, ಮತ್ತು ಮೋಹಿತ್ ಮತ್ತು ಭಾರತಿ. ಸೊ ಸೌಮ್ಯ ಬಂದ್ಬಿಟ್ಟು ಪಾರ್ಷಲಿ ಬ್ಲೈಂಡ್ T12 ಕ್ಯಾಟಗರಿ ಬರ್ತಾಳೆ. ಮೋಹಿತ್ T12 ಕ್ಯಾಟಗರಿ ಬರ್ತಾನೆ ಪಾರ್ಷಲಿ ಬ್ಲೈಂಡ್. ನಮ್ಮ ಭಾರತಿ ಬಂದ್ಬಿಟ್ಟು ಪ್ಯಾರಲಿ ಸಿಲೆಬಸ್ ಅಂತ ಓದಿದೆ. ಸೊ ಅವ್ಳು T1000 ಕ್ಯಾಟಗರಿ ಬರ್ತಾಳೆ. ಸೊ ಇವಳು 1500 ಗೋಲ್ಡ್ ಆಗಿದೆ. ಸೊ ಮೋಹಿತ್ದು 100-200 ಗೋಲ್ಡ್ ಆಗಿದೆ, 400 ಸಿಲ್ವರ್ ಆಗಿದೆ. ಮತ್ತು ಭಾರತಿದು ಲಾಂಗ್ ಜಂಪಲ್ಲಿ ಸಿಲ್ವರ್ ಮೆಡಲ್ ಆಗಿದೆ. ಸೊ ನಾನು ನಿಮ್ಮ ಹತ್ರ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಮ್ಮ ಮಕ್ಳಿಗೆ ಗೆದ್ದಿರೋದು ಅವ್ರು ದುಬೈನ ಗೆದ್ಕೊಂಬಂದು 10 to 15 ಡೇಸ್ ಆಗಿದೆ. ಸೊ 15 ಡೇಸ್ ಆಗಿದ್ರು ಅದಿನ್ನೂ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ಅವ್ರು ಏಷ್ಯನ್ ಗೇಮ್ಸ್ ಗೆದ್ಕೊಂಬಂದಿದ್ದಾರೆ ಅಂತ. ಯಾಕಂದರೆ ಇದು ಸಣ್ಣ ಪುಟ್ಟ ಇವೆಂಟ್ ಅಲ್ಲ ಇದು. ಅಥವಾ ಸ್ಟೇಟ್ ಮೀಟೋ ಅಥವಾ ಡಿಸ್ಟಿಕ್ ಮೀಟ್ ಆಗಿದ್ರೆ ಏನು ಇಟ್ಸ್ ಓಕೆ, ರೆಕಗ್ನೈಸ್ ಆಗೋದಿಲ್ಲ. ಇದು ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್. ನಿಯರ್ಲಿ ಒಂದು 20 to 30 ಕಂಟ್ರೀಸ್ ಬಂದಿರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಹುಡುಗಿರು ಅದು ಪಾರ್ಷಲಿ ಬ್ಲೈಂಡ್ ಮಕ್ಕಳು ಹೋಗಿ ಗೆದ್ಕೊಂಬಂದಿದ್ದೀವಿ ಅಂದರೆ ಅವ್ರಿಗೆ ರೆಕಗ್ನೈಸೇಷನ್ ಬೇಕು. ಓಕೆ ಅಪ್ಪ, ಈ ಹುಡುಗಿ ಸಾಧನೆ ಮಾಡಿದ್ದಾಳೆ, ಈ ಹುಡುಗಿ ಮೈಸೂರಿಂದ ಬಂದಿದ್ದಾಳೆ. ಪಾಪ ಮೈಸೂರಿಂದ ಬಂದಿಲ್ಲ ಹುಡುಗಿ, ಅವ್ರಿಗೆ ಯಾರು ಗೊತ್ತಿಲ್ಲ ಅವಳು ಏನು ಮಾಡವಳೆ ಅಂತ. ಸೊ ನಾವೇ ಅವ್ರನ್ನ ಎಂಕರೇಜ್ ಮಾಡಿಲ್ಲ ಅಂದರೆ ಅವ್ರಿಗೆ ಒಂದು ಡಿಸ್ಕರೇಜ್ ಆಗುತ್ತೆ. ಓಕೆ, ನಮ್ಗೆ ಯಾರು ಎಂಕರೇಜ್ ಮಾಡ್ತಿಲ್ಲ, ಓಕೆ ನಾವು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಅವ್ರ ಥಾಟಲ್ ಬಂದುಬಿಟ್ರೆ ನಮ್ಗೆ ಇವಾಗ ಇಂಡಿಯಾಗೆ 2 ಗೋಲ್ಡು 2 ಸಿಲ್ವರ್ ಬರ್ತಾನೆ ಇದ್ದಿಲ್ಲ. ಸೊ ನಾನೇನು ಕೇಳ್ಕೊತೀನಿ ಅಂದರೆ, ನೆಕ್ಸ್ಟು ಅವ್ರು ನಿಮ್ಮ ಮನೆ ಮಕ್ಕಳಂತ ಅಂದ್ಕೊಂಡು ಎಲ್ಲರೂ ಎಂಕರೇಜ್ ಮಾಡಿ. ಸೊ ನಮಗೆ ನಿಮ್ಗೆ ಸ್ಪಾನ್ಸ್ ಸಿಕ್ಕಿರೋದು ಪರವಾಗಿಲ್ಲ, ಬಟ್ ನಮಗೆ ನಿಮ್ಮ ಸಪೋರ್ಟ್ ಬೇಕು ಏನದು. ಓಕೆ, ನಮ್ಮ ಮನೆ ಮಕ್ಕಳು ಮಾಡ್ತವ್ರೆ ಅಂತ ನೀವು ಒಂಚೂರು ಎಂಕರೇಜ್ ಮಾಡಿದ್ರೆ 100% ನಾವು ಗೋಲ್ಡ್ ಮೆಡ್ಲು ಒಲಿಂಪಿಕ್ಸಲ್ಲಿ ತಂದೆ ತರ್ತೀವಿ ಸರ್. ಸೊ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಈ ಒಂದು ವೇದಿಕೆಯಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡೋದು, ಸೊ ಇದು ಎಷ್ಟು ಖುಷಿ ಕೊಡುತ್ತೆ ಇನ್ನೂ ನಿಮ್ಮ ಒಂದು ಕ್ಷಣಕ್ಕೆ ಅಂತ? ಎಸ್ ಸರ್, ಇಷ್ಟು ದಿನ ನಾವೇನು ಅನ್ಕೊತಾ ಇದ್ವಿ ಅಂದರೆ ನಮಗೆ ಯಾರೂ ಗೊತ್ತಿಲ್ಲ, ಸೊ ನಮ್ಮ ಮಕ್ಕಳು ಯಾರೂ ಕರೆಯಲ್ಲ. ಸೊ ಇವಾಗ ನಾನು ಕೋಚ್ ಆಗಿ ಹೋಗಿ ವಿಕ್ರಮ್ ಗೊತ್ತಾಗಿಲ್ಲ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಮಕ್ಕಳು ಗೊತ್ತಾಗಬೇಕು. ಯಾಕಂದರೆ ಅವ್ರ ಡಿಸಬಿಲಿಟಿನ ದಾಟಿ ಬಂದು ಒಂದು ಮೆಡಲ್ ಮಾಡಿದ್ದಾರೆ. ಇವಾಗ ಪ್ರಶಾಂತ್ ಅವ್ರು ಕರೆದು ಓಕೆ ಹಿಂಗೆಲ್ಲ ಇದ್ರಿ ಸೊ ಅವರೆಲ್ಲ ಬಂದು ಎಲ್ಲರೂ ಹೆಲ್ಪ್ ಮಾಡಿ. ಸೊ ಅಣ್ಣ ಪ್ರಶಾಂತ್ ಅವ್ರಿಗೆ ಹೇಳಿ ಈ ಥರ ಮಕ್ಕಳಿಗೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಿ. ಸೊ ಅವ್ರ ಬರ್ಡೇ ದಿನನೇ ಇವನ್ನ ಬಂದು ಸನ್ಮಾನ ಇನ್ನೂ ನಂಗೆ ಮುಂಚೆ ಎಂಕರೇಜ್ ಓಕೆ ಅಪ್ಪ ಇನ್ನೊಂದು 10 ಜನ ಮಕ್ಕಳನ್ನ ಕರ್ಕೊಂಬರ್ಬೋದು. ಸೊ ಕರ್ಕೊಂಬಂದು ನಮ್ಗೆ ಸ್ಪಾನ್ಸರ್ ಸಿಗುತ್ತೆ. ಈಗ ಧನಂಜಯ ಅಣ್ಣ ಆಗಲಿ, ವಸಿಷ್ಠ ಅಣ್ಣ ಆಗಲಿ, ಸೊ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನಮ್ಮ ಮಕ್ಳ ಥರ ಗೆದ್ದಿದ್ದಾರೆ ಅಂತ ಅವ್ರೊಂದು ವೀಡಿಯೋ ಬೈಟ್ ಕೊಟ್ಟು ಅವ್ರು ಬಂದು ಇವನ್ನೆಲ್ಲ ಮಾತಾಡಿದ್ದು. ಸೊ ಅದೇನಾಗುತ್ತೆ ಅಂದರೆ ಅಟ್ ಎಂಡ್ ಆಫ್ ದ ಡೇ
ಒಂದು ಫುಲ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ ನನಗೆ. ಓಕೆ, ನಾವು ಒಬ್ಬರೇ ಹೋಗ್ತಿಲ್ಲ, ನಮ್ಮಿಂದ ಒಂದು 100 ಜನ ಇದ್ದಾರೆ ಅನ್ನೋ ಒಂದು ಭರವಸೆ ಜನ ನಮಗೆ ಕೊಟ್ಟರೆ, ಸೊ ವಿ ಕ್ಯಾನ್ ಅಚೀವ್ ಮೆನಿ ಥಿಂಗ್ಸ್ ಇನ್ ಲೈಫ್. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಮಾಧ್ಯಮದವರೆಲ್ಲ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕವರ್ ಮಾಡಿದ್ವಿ. ಸೊ ನಮಗೆ ತುಂಬ ಖುಷಿ ಆಯಿತು. ಸೊ ಈ ಮೆಡಲ್ಗೆ ಒಂದು ಬೆಲೆ ಅಂದರೆ ನಮಗೆ ನೀವೆಲ್ಲ ಒಂದು ಚಪ್ಪಾಳೆ, ಒಂದು ಮೋಟಿವೇಶನ್ನು. ನಾವು ತುಂಬ ಜನ ಏನು ಮಾಡ್ತಾರೆ, ಸ್ಪಾನ್ಸರ್ಶಿಪ್ಪು ಅದು ಇದು ಮಾಡೋಕ್ಕೆ ಹೋಗ್ತಾರೆ. ನಮಗೆ ಅದಲ್ಲ. ನಮ್ಮ ಹತ್ರ ಜಿಮ್ಮು, ಅಕಾಡೆಮಿ, ಟ್ರ್ಯಾಕು, ಆಮೇಲೆ ನಮ್ಮದು MLAಗಳು ಸಹಕಾರ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಹುಡುಗಿ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಹೊಡ್ಕೊಂಡ್ಬಂದಾಗ ನಮಗೇನಂದರೆ ಎಲ್ಲರೂ ಇದು ಮಾಡಬೇಕು. ಯಾರೋ ಬರ್ತಾರೆ, ಜನ ಸೇರ್ಕೋತಾರೆ, ಅವ್ರಿಗೆ ಚಪಾತಿ ತರ್ತಾರೆ, ಅವ್ರು ಹಾರ್ಡ್ ವರ್ಕ್ ಅದು. ಸೊ ನೀವು ತೋರಿಸಿದ್ರೆ ಜನಕ್ಕೆ ಗೊತ್ತಾಗತ್ತೆ ಈ ಥರ ಮಕ್ಕಳು ಗೆದ್ಕೊಂಡ್ಬಂದಿದ್ದಾರೆ ಅಂತ. ಇಲ್ಲಾಂದ್ರೆ ಅವ್ರಿಗೆ ಇವತ್ತು ನಾವು ಪ್ರೋಗ್ರಾಮ್ ಮಾಡ್ತಾರಿಲ್ಲ ಅಂದರೆ ಯಾರಿಗೂ ಗೊತ್ತೂ ಆಗ್ತಾಯಿರಲ್ಲ, ಯಾರಿಗೂ ನ್ಯೂಸ್ ಆಗ್ತಾಯಿರಲ್ಲ. ಬೇರೆ ಕಡೆಯಲ್ಲಿ ಬೇರೆ ಕಡೆ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಸೊ ನಾವು ಹಾರ್ಡ್ ವರ್ಕ್ ಮಾಡಿ, ನಾವು ಟ್ರೈನಿಂಗ್ ಮಾಡಿ, ಇವಾಗೆಲ್ಲ ಬೆಳಿಗ್ಗೆಲ್ಲ ಪ್ರಾಕ್ಟೀಸ್ ಕರ್ಕೊಂಡೋಗಿ ಇವ್ರಿಗೆಲ್ಲ ರೆಡಿ ಮಾಡೋದು ಸುಲಭ ಅಲ್ಲ ಈ ಮೆಡಲ್ ಬರೋಕ್ಕೆ. ಯಾಕಂದರೆ ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಲೆವೆಲ್ ಎಲ್ಲ ನಮ್ಮ ಇಂಡಿಯಾ ಲೆವೆಲಲ್ಲಿ ಏಷ್ಯನ್ ಮೀಟ್ ಎಲ್ಲ ಏಷ್ಯಾ ಕಂಟ್ರಿ ಬಂದಿದೆ, ಅಲ್ಲಿ ಓಡಿದ್ದಾಳೆ. ವಿಡಿಯೋ ಇದೆ ಯೂಟ್ಯೂಬಲ್ಲಿ. ದುಬೈ ಗೇಮ್ಸ್ 2025 ಅಂತ ಹೊಡೆದ್ರೆ ವೀಡಿಯೋ ಬರುತ್ತೆ ಹುಡುಗಿದ್ದು. ತುಂಬ ಕಷ್ಟಪಟ್ಟಿದ್ದು ಅಲ್ಲಿಡು. ನಮಗೆ ನೀವು ಸಹಕಾರ ಕೊಟ್ಬಿಡಿ, ಇವ್ನಿಗೆ ಬೇಡ. ಈ ಮಕ್ಕಳಿಗೆ ಒಂದು ಅಪ್ರಿಷಿಯೇಷನ್ಸ್ ಮಾಡಿ, ಅವಳಿಗೆ ಒಂದು ಗೆದ್ಕೊಂಡ್ಬಂದಿದ್ಯಮ್ಮ, ತುಂಬ ಖುಷಿ ಆಗತ್ತೆ ಅಂತೇಳಿ. ಯಾಕಂದರೆ ಅವಳಿಗೆ ತಂದೆ ತಾಯಿ ಇಲ್ಲ, ಆಮೇಲೆ ಇವರಪ್ಪ ಡ್ರೈವರು, ಸೊ ಡ್ಯಾಡಿ ಕೆಲಸಕ್ಕೆ ಹೋಗ್ತಾಯಿದ್ದಾರೆ. ಸೊ ನೀವೆಲ್ಲ ಇಂಥ ಮಕ್ಕಳಿಗೆ ಇವ್ರದ್ದು ಯೂತ್ತು, ಈ ನನ್ನ ಯೂತ್ತು ಬ್ಯಾಚು, ನಮ್ಮ ಸೀನಿಯರ್ ಬ್ಯಾಚ್ ಇದ್ದಾರೆ ಗಂಗಾ ಅಂತ, ಅವರೆಲ್ಲ ನೆಕ್ಸ್ಟ್ ಸೀನಿಯರ್ ಏಷ್ಯನ್ ಗೇಮ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ದಯವಿಟ್ಟು ಆ್ಯಕ್ಟ್ರೆಸ್ ಆಗಿರಲಿ, ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಾಗಿರಲಿ, ಏನೇ ನೀವೆಲ್ಲಿ ಗುರ್ತಿಸ್ಕೊಂಡಿದ್ದೀರಾ, ಸ್ಪೋರ್ಟ್ಸ್ನ ಸ್ವಲ್ಪ ಗುರ್ತಿಸಿ ಅಂತ ನಾನು ಯಾಕೆ ಕೇಳ್ಕೊತಿದ್ದೀನಿ ಅಂದರೆ, ಈ ಕರ್ನಾಟಕ ಉಳಿಸಿ, ಕರ್ನಾಟಕ ಬೆಳೆಸಿ ಅಂತೆಲ್ಲ ನೀವೆಲ್ಲ ಹೇಳ್ತಿದ್ರೆ ನಮ್ಗೆ ತುಂಬ ಖುಷಿ. ಕರ್ನಾಟಕಕ್ಕೆ ನಾವು ಮೆಡಲ್ ತಂದಾಗ ನೀವು ಯಾರು ನಮಗೆ ಸಹಕಾರ ಕೊಟ್ಟಿಲ್ಲ ಅಂದಮೇಲೆ ನಾವು ಎಲ್ಲಿಂದ ನಾವು ಕರ್ನಾಟಕನ ನಾವು ಮೇಲೆ ತೊಗೊಳ್ಬೇಕು. ಆಂಧ್ರ ಅಲ್ಲಿ, ತಮಿಳ್ನಾಡಲ್ಲಿ ನೋಡಿದಾಗ ಯಾರೋ ಟೀಮ್ ಗೇಮಲ್ಲಿ ಕಬಡ್ಡಿ ಹುಡುಗಿ ಗೆದ್ಕೊಂಬಂದಾಗ ತುಂಬ ಸನ್ಮಾನ. ಅದು ಇವ್ರಿಗೆ ಯಾರಾದರೂ ಹೇಳಿದಾಗ, ಏನಮ್ಮ ನೀವು ಗೆದ್ಕೊಂಬಂದ್ರೆ ನಿಮ್ಗೆ ಯಾವ ಸನ್ಮಾನ ಇಲ್ಲ ಅಂದರೆ ಅವ್ರಿಗೊಂಥರ ಬೇಜಾರು. ಏನಪ್ಪ ಇವಾಗ ನೋಡಿ, ಬ್ಲೈಂಡ್ಸ್ ಕ್ರಿಕೆಟ್ನ ಇಡೀ ವರ್ಲ್ಡು ರೆಕಗ್ನೈಸ್ ಮಾಡಿ ಇಂಡಿಯಾ, ಸಚಿನ್, ಮೋದಿ ಅವರೆಲ್ಲರೂ ಕರೆದು ಅವ್ರಿಗೆ ಮಾತಾಡ್ಸಿದ್ದಾರೆ. ಸೊ ಇಂಥ ಮಕ್ಕಳು ಎಲ್ಲೋಗ್ಬೇಕು. ಸೊ ಒಲಿಂಪಿಕ್ಸ್ ಹೊಡೆದ್ಮೇಲೆ ನೀವೆಲ್ಲರೂ ನಮ್ಮ ಹತ್ರ ಬರ್ತೀರಾ, ಎಲ್ಲರೂ ಮಾತಾಡ್ತೀರಾ, ಅದೆಲ್ಲ ಖುಷಿ ಇದೆ. ಎಲ್ಲ ಮುಂಚೆ ಇದಲ್ಲ, ಅದು ಆ ಸಪೋರ್ಟ್ ನಮಗೆ ಬೇಕು. ನಾವು ಬೆಳಗ್ಗೆ ಎದ್ದೇಳ್ತೀವಿ, ಯಾಕಂದರೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸರ್ ಇದು. ಈ ಹುಡುಗಿಗೆ ನಾವು ಯೂತ್ ಹುಡುಗಿ, ಅವಳ ಜವಾಬ್ದಾರಿ ನಮಗೆ. ಬೇರೆ ಕಡೆ ಹುಡುಗಿರ್ದಲ್ಲ ಗೊತ್ತಲ್ವ, ಈ ಥರ ನಾವು ಜವಾಬ್ದಾರಿ ನಮ್ಮ ಮನೆ ಮಗಳ ಥರ ನಾವು ಸಾಕಿ ಅವಳಿಗೆ ಬೆಳೆಸಿ ಇದೆಲ್ಲ ನನ್ನ ತಂಗಿ ಥರ ನೋಡ್ಕೊತದ ನಾವು. ಅವಳು ಸ್ವಂತ ತಂಗಿ ಥರ, ಅವಳು ಊಟ ಆಗಲಿ, ಸ್ಪೈಕ್ಸ್, ಶೂಸು, ಆಮೇಲೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಧನಂಜಯ ಅಣ್ಣ, ನಮ್ಮ ವಸಿಷ್ಠ ಅಣ್ಣ ತುಂಬ ಸಪೋರ್ಟು. ಬೇರೆ ಆ್ಯಕ್ಟ್ರೆಸ್ ಆಗಲಿ ಯಾರು ಇದ್ರ ಬಗ್ಗೆ ತೊಗೊಳಲ್ಲ, ಬೇರೆ ಬಗ್ಗೆ ಬೇರೆ ಥರ ಮಾತಾಡ್ತಾರೆ. ಯಾರೋ ಒಂದೇನೋ ಅಂದ ತಕ್ಷಣ ಅವ್ರಿಗೆ ತೊಗೊಂಡೋಗಿ ಎಲ್ಲೆಲ್ಲೋ ಕೂರಿಸಿ ನ್ಯೂಸ್ ಚಾನಲೆಲ್ಲ ಕೂರಿಸಿ ಮಾತಾಡ್ಸ್ತೀರಾ. ಇಂಥ ಮಕ್ಳಿಗೆ ಕರೆಸಿ, ನಂಗೆ ಬೇಡ ಅವ್ನಿಗೆ ಬೇಡ, ಈ ಇವ್ಳು ಕರೆಸಿ ಮಾತಾಡಿಸಿ, ನಮ್ಗೆ ಅದೇ ಖುಷಿ. ಥ್ಯಾಂಕ್ ಯು, ನೀವೆಲ್ಲ ಬಂದು ಇವತ್ತು ಇದು ಮಾಡಿದ್ದೋಸ್ಕರ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.